ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ದುಬೈನಲ್ಲಿ ಥರ್ಡ್ ಡೇ. ಇವತ್ತು ನಮ್ಮ ಪಯಣ ದುಬೈ ಫ್ರೇಮ್ ಕಡೆ. ಇದ್ರ ಬಗ್ಗೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ. ಈ ಫ್ರೇಮ್ ಆ್ಯಕ್ಚುಲಿ ಓಲ್ಡ್ ದುಬೈ ಆ್ಯಂಡ್ ನ್ಯೂ ದುಬೈನ ಡಿಫ್ರೆನ್ಶಿಯೇಟ್ ಮಾಡೋ ಬಾರ್ಡರ್ ಆಗಿರೋದ್ರಿಂದ ಇದನ್ನು ದುಬೈ ಫ್ರೇಮ್ ಅಂತ ಕರೀತಾರೆ. ಕಲರ್ ಏನೋ ಗೋಲ್ಡನ್ ಇದೆ, ಆದರೆ ಇದನ್ನ ಕಂಪ್ಲೀಟ್ ಆಗಿ ಗೋಲ್ಡಿಂದ ಕಟ್ಟಿಲ್ಲ. ಡೆಸರ್ಟ್ ಆಗಿರೋದ್ರಿಂದ ಟೆಂಪರೇಚರ್ ಅರೌಂಡ್ 60 ಡಿಗ್ರಿ ಸೆಲ್ಸಿಯಸ್ ತಲುಪುತ್ತೆ. ಹಾಗಾಗಿ ಗೋಲ್ಡ್ ವಿಲ್ ನಾಟ್ ವಿತ್ ಸ್ಟ್ಯಾಂಡ್ ವಿತ್ ದ ಹೈ ಟೆಂಪರೇಚರ್, ಸೊ ಇಟ್ಸ್ ಮೇಡ್ ಆಫ್ ಗೋಲ್ಡ್ ಪ್ಲೇಟೆಡ್ ಮೆಟೀರಿಯಲ್. ಇನ್ನು ಒಳಗಡೆ ಎಂಟ್ರಿ ಆಗ್ತಾ ಇದ್ದಾಗೇ ಕೆಲವೊಂದು ಆನಿಮೇಟೆಡ್ ವಿಡಿಯೋಸ್ಗಳು ಓಲ್ಡ್ ದುಬೈ ನ್ಯೂ ದುಬೈ ಆಗಿ ಡೆವಲಪ್ ಆಗಿರೋ ಕಥೆನ ಹೇಳ್ತಿದ್ವು. ಅಲ್ಲಿಂದ ಮುಂದೆ ಫ್ರೇಮ್ನ ಟಾಪ್ ಡೆಕ್ ರೀಚ್ ಆಗೋ ಲಿಫ್ಟ್ನ ಹಿಡಿದ್ವಿ. ಇಲ್ಲಿ ಕಾಣ್ತಾ ಇರೋ ವ್ಯೂ ಬಂದು ಓಲ್ಡ್ ದುಬೈ. ಎಲ್ಲರ ಜೊತೆಗೂ ನಾವು ಟಾಪ್ ಡೆಕ್ನ ರೀಚ್ ಆದ್ವಿ. ನಾನು ಆವಾಗಲೇ ಹೇಳ್ದಂಗೆ ಫ್ರಮ್ ಒನ್ ಸೈಡ್ ಆಫ್ ಫ್ರೇಮ್ ವಿ ಕ್ಯಾನ್ ಸಿ ಓಲ್ಡ್ ದುಬೈ ಆ್ಯಂಡ್ ಅನದರ್ ಸೈಡ್ ಇಟ್ಸ್ ನ್ಯೂ ದುಬೈ. ಅದಾದ್ಮೇಲೆ ನಾನು ಸುಜಿತ್ ಒಂದು ರೌಂಡ್ ಸ್ಕೈ ವಾಕ್ನ ಮಾಡಿದ್ವಿ. ನೌ ಇಟ್ಸ್ ಮೈ ಫನ್ ಟೈಮ್. ಸ್ಕ್ರೀನಲ್ಲಿ ನಮ್ಮ ಹೆಸರು ಡಿಸ್ಪ್ಲೇ ಆಗೋದನ್ನ ನೋಡೋದ್ರಲ್ಲೂ ಒಂಥರ ಖುಷಿ ಇದೆ ಅಲ್ವಾ? ಎಲ್ಲಾನು ನೋಡಿ ಮುಗಿಸ್ಬಿಟ್ಟು ಲಿಫ್ಟ್ ಕಡೆ ಹೊರಟ್ವಿ. ಓಲ್ಡ್ ದುಬೈ ವ್ಯೂ ಜೊತೆಗೆ ಎಂಟ್ರಿ ಆಗ್ಬಿಟ್ಟು ಇವಾಗ ನ್ಯೂ ದುಬೈ ವ್ಯೂ ಜೊತೆಗೆ ಎಕ್ಸಿಟ್ ಆಗ್ತಾ ಬೇಗನೆ ಟೂರ್ ಬಸ್ ಕಡೆ ನಡ್ಕೊಂಡು ಹೋದ್ವಿ. ಈವ್ನಿಂಗ್ ಅರೌಂಡ್ 3:30ಗೆ ಇನ್ನೊಂದು ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ನಮಗೋಸ್ಕರ ಕಾದಿತ್ತು. 38 ಡಿಗ್ರಿ ಟೆಂಪರೇಚರ್ನಲ್ಲಿ ಎಕ್ಸೈಟಿಂಗ್ ಕ್ವಾಡ್ ಬೈಕ್ ರೈಡ್ ಅಂತೂ ತುಂಬಾನೇ ಮಜವಾಗಿತ್ತು. ಒಂದ್ ಮುಗೀತು ಅನ್ನೋಷ್ಟರಲ್ಲಿ ಡೆಸರ್ಟ್ ಸಫಾರಿಗೂ ರೆಡಿ ಆದ್ವಿ. ನಮ್ ಟೂರ್ ಗೈಡ್ ತುಂಬಾನೇ ಪ್ರೊಫೆಷನಲ್ ಆಗಿರೋದ್ರಿಂದ ವಿ ಹ್ಯಾಡ್ ಅ ಸೇಫ್ ಅಂಡ್ ಅನ್ ಎಂಜಾಯಬಲ್ ಡೆಸರ್ಟ್ ಸಫಾರಿ ಅಂತಾನೆ ಹೇಳ್ಬೋದು. ಸನ್ಸೆಟ್ ಆಗೋ ಟೈಮಲ್ಲಿ ನಾವು ಡೆಸರ್ಟ್ನ ರೀಚ್ ಆಗಿದ್ವಿ. ಟೆಂಪರೇಚರ್ ತುಂಬಾನೇ ಇರುತ್ತೆ ಅನ್ಕೊಂಡಿದ್ವಿ. ಸನ್ಸೆಟ್ ಟೈಮ್ ಆಗಿರೋದ್ರಿಂದ ಟೆಂಪರೇಚರ್ ನಾರ್ಮಲ್ ಆಗೇ ಇತ್ತು. ಕೆಲವೊಂದು ಪಿಕ್ಚರ್ಸ್ನ ನಮ್ಮ ಟೂರ್ ಗೈಡ್ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಅದಾದ್ಮೇಲೆ ಡಿನ್ನರ್ ಟೈಮ್. ಒಳಗಡೆ ಬರ್ತಿದ್ದಾಗೇನೆ ಅರೇಬಿಕ್ ಕಾಫಿ ಜೊತೆಗೆ ಡೇಟ್ಸ್ನು ಸರ್ವ್ ಮಾಡಿದ್ರು. ಕ್ಯಾಂಪ್ನ ಅಂತೂ ತುಂಬಾನೇ ವಂಡರ್ಫುಲ್ ಆಗಿ ಅರೇಂಜ್ ಮಾಡಿದ್ರು. ಸಖತ್ತಾಗಿರೋ ಆಂಬಿಯನ್ಸ್, ಡಿಲಿಷಿಯಸ್ ವೆರೈಟಿ ಅಂಡ್ ಅನ್ಲಿಮಿಟೆಡ್ ಫುಡ್ಸ್ ಜೊತೆಗೆ ಸೋ ಮೆನಿ ಎಂಟರ್ಟೈನಿಂಗ್ ಇವೆಂಟ್ಸ್ ಕೂಡ ಇದ್ವು. ಯೋಲಾ ಶೋ, ಅರೇಬಿಕ್ ಟ್ರೆಡಿಷನಲ್ ಶೋ, ಬೆಲ್ಲಿ ಡ್ಯಾನ್ಸ್ ಶೋ, ಫೈರ್ ಶೋ, ಹಾಗೆಯೇ ಡಕ್ಕಾ ಶೋ ಅಂತ ಎಲ್ಲ ಇವೆಂಟ್ಸ್ಗಳು ಒಂದಕ್ಕಿಂತ ಒಂದು ತುಂಬಾನೇ ಸೂಪರ್ಬ್ ಆಗಿದ್ವು. ಈ ಕ್ಯಾಂಪ್ ಶಾರ್ಜಾ ಸಿಟಿನ ಕ್ರಾಸ್ ಮಾಡಿಬಿಟ್ಟೆ ಹೋಗಬೇಕಾಗಿತ್ತು. ಸೊ ಆನ್ ದ ವೇ ಶಾರ್ಜಾ ಸಿಟಿ ನೈಟ್ ವ್ಯೂನು ನೋಡಿಕೊಂಡು ವಿ ವ್ಯಾರ್ ಬ್ಯಾಕ್ ಟು ದುಬೈ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.